ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಏನು ಪುಷ್ಟಿ ಪೌಡರ್ ಕೊಡ್ತಾರೆ ಅಲ್ವಾ, ಅದರಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡೋಣ. ಹಾಗೆ ಈ ಬೆಲ್ಲ ಏನು ಆರೋಗ್ಯಕರವಾದಂತಹ ಬೆಲ್ಲ, ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಈ ಆರ್ಗಾನಿಕ್ ಬೆಲ್ಲ ಕೂಡ ಇದರಲ್ಲಿ ಯೂಸ್ ಮಾಡಿ ಒಂದು ಒಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡೋಣ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಅಳತೆ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಅಳತೆ ಕೂಡ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ನಾನು ಒಂದು ಕಪ್ ಆಗುವಷ್ಟು ಆರ್ಗಾನಿಕ್ ಬೆಲ್ಲನ ತಗೊತಾ ಇದ್ದೀನಿ. 1 ಕಪ್ ಆರ್ಗಾನಿಕ್ ಬೆಲ್ಲಗೆ ಅರ್ಧ ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಅಳತೆ ಕೂಡ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಸರಿಯಾಗಿ ಸ್ನ್ಯಾಕ್ಸ್ ಆಗೋದಿಲ್ಲ. ಹಾಗೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ಹೆಲ್ದಿಯಾದಂಥ ಸ್ನ್ಯಾಕ್ಸ್ನ ತಿಂತಾರೆ. ಈ ರೀತಿ ಮಾಡಿಕೊಡೋದನ್ನು ಮಿಸ್ ಮಾಡಲೇಬೇಡಿ. ಈ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಈ ರೀತಿ ಬೆಲ್ಲ ಕರಗೋರು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾರೆ. ಬೇಕಾದರೆ ನೀವು ಒಲೆಯಲ್ಲಿ ಕೂಡ ಈ ಬೆಲ್ಲನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೋದು. ಈ ರೀತಿ ಕೈ ಆಡಿಸಿದ್ರೆ ನೀವು ಚೆನ್ನಾಗಿ ಬೆಲ್ಲ ಕರಗುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಒಂದು ಬೇರೆ ಪಾತ್ರೆಗೆ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಬೇರೆ ಬಟ್ಲಿಗೆ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಆಗದೇ ಇದ್ದರೆ ಫಾಲೋ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಈ ಸ್ವೀಟ್ಗೆ ನೀವೇನಂತೀರ ಕೂಡ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನಾನು ಒಂದು ಪ್ಲೇಟಿಗೆ 1 ಕಪ್ ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ ಆಗುವಷ್ಟು ಈ ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈ ಅರ್ಧ ಕಪ್ಪು ಯಾಕಪ್ಪ ಅಂದರೆ ಜಾಸ್ತಿ ಈ ಪುಷ್ಟಿ ಪೌಡರು ಜಾಸ್ತಿ ಗೋಧಿ ಹಿಟ್ಟಿನ ಥರ ಬರಲ್ಲ, ಒಂದು ಸ್ವಲ್ಪ ಜೋಳದ ಹಿಟ್ಟು ಥರ ಬರುತ್ತೆ ಅಲ್ವ. ಹಾಗಾಗಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಲಟ್ಟಿಸೋಕೆ ಬರಲ್ಲ, ಹಾಗಾಗಿ 1 ಕಪ್ಪು ಗೋಧಿ ಹಿಟ್ಟನ್ನ ಇದರಲ್ಲಿ ಮಿಕ್ಸ್ ಮಾಡಲೇಬೇಕು. ಇವೆರಡವನ್ನು ನಾನು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಒಂದು ಬೇರೆ ಬಟ್ಟಲಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ, ಹಾಗೆ 1 ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದಾದ್ರೂ ಕೂಡ ನೀವು ಹಾಕ್ಕೋಬೋದು. 2 ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ನೀವು ಒಂದು ಸ್ವಲ್ಪನೇ ಈ ಬೆಲ್ಲದ ಪಾಕನ ಹಾಕಿ ಆದಷ್ಟು ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕ ಏನು ತಣ್ಣಗೆ ಇರುತ್ತಲ್ವ, ಹಾಗಾಗಿ ನೀವು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಕೈಯಿಂದನೇ ಬೆಲ್ಲದ ಪಾಕನ ಒಂದು ಸ್ವಲ್ಪನೇ ಹಾಕ್ತಾ ಆದಷ್ಟು ಒಂದು ಸಾಫ್ಟ್ ಆದಂಥ ನಾವು ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು. ನಿಮಗೆ ಪರ್ಫೆಕ್ಟಾಗಿ ಇದು ಒಂದು ಸ್ವೀಟು ರೆಡಿ ಆಗುತ್ತೆ. ಹದವಾಗಿ ಸಾಫ್ಟ್ ಆದಂಥ ಇಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು, ಇಲ್ಲಾಂದರೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇದು ಪೂರ್ತಿ ಒಂದು ಪೇಡನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ ಒಂದು ಪೇಡ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದರೆ ಈ ಗೋಧಿ ಹಿಟ್ಟು ಅಥವಾ ಈ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಕೂಡ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೋಬೇಕು. ಸೈಡಲ್ಲಿ ಪೂರ್ತಿ ಸ್ವಲ್ಪ ಕಟ್ಟಾಗುತ್ತೆ. ಕೈಯಿಂದನೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತ ಈ ರೀತಿ ಲಟ್ಟಿಸ್ಕೋಬೇಕು. ಆದಷ್ಟೇ ದಪ್ಪವಾಗಿಯೇ ಇರಲಿ. ನಿಮಗೆ ಇಲ್ಲಿ ತೆಳ್ಳನೆಯದಾಗಿ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ದಪ್ಪದಾಗಿಯೇ ಈ ರೀತಿ ಲಟ್ಟಿಸ್ಕೊಳ್ಳಿ. ಹಾಗೆ ನೀವು ಈ ಸ್ವೀಟ್ಗೆ ಏನಂತೀರ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಮ್ಮ ಪೇಜ್ಗೆ ಫಾಲೋ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ಸಣ್ಣದಾಗಿ ಚಿಕ್ಕ ಪೀಸನ್ನು ನೀವು ರೆಡಿ ಮಾಡ್ಕೋಬೋದು. ಈ ರೀತಿ ಚೌಕಾಕಾರದಲ್ಲಿ ಕಟ್ ಮಾಡಿ ಸಣ್ಣ ಪೀಸ್ನ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನೋಡಿ, ಈ ರೀತಿ. ಹಾಗೆ ನೆಕ್ಸ್ಟ್ ಇವೆಲ್ಲವನ್ನು ಈ ರೀತಿ ಕಟ್ ಮಾಡಿದಾದಮೇಲೆ ಚೆನ್ನಾಗಿ ಎಣ್ಣೆ ಕಾಯ್ದ ನಂತರ ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಮಕ್ಕಳಿಗೆ ಹೆಲ್ದಿ ಆದಂಥ ಸ್ನ್ಯಾಕ್ಸ್ನ ರೆಡಿ ಮಾಡಿ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ಈ ಅಂಗನವಾಡಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.